ಫ್ರೆಂಡ್ಸ್, ವೆಲ್ಕಮ್ ಟು ಮಾನಸಾಸ್ ಮ್ಯಾನ್ಯುಯಲ್. ನನ್ನ ಫೇವ್ರೆಟ್ ಪರ್ಫ್ಯೂಮ್ ಲಿಸ್ಟಲ್ಲಿ ನಾನು ಹೇಳೋದಾದರೆ, ಸೊ ಈ ಒಂದು ಕ್ಯಾರೋಲೈನಾ ಹರೇರಾ ಅಂತ ಏನು ಬ್ರ್ಯಾಂಡ್ ಇದೆ, ಸೊ ಆ ಒಂದು ಬ್ರ್ಯಾಂಡ್ನ ಗುಡ್ ಗರ್ಲ್ ಪರ್ಫ್ಯೂಮ್ಸ್. ಆ್ಯಂಡ್ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ, ಎಷ್ಟೋ ಸಲ ಇದರ ಒಂದು ಬಾಟಲ್ನ ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ ಅಂತಂದರೆ, ಈ ಬಾಟಲ್ಗೋಸ್ಕರನೇ ಇದನ್ನು ತುಂಬ ಜನ ಪರ್ಚೇಸ್ ಮಾಡಿಬಿಡ್ತಾರೆ. ಸೊ ಬಾಟಲ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ಪ್ರಿಟಿಯಾಗಿದೆ, ಒಂಥರ ಈ ಡೈಮಂಡ್ ಶೇಪಲ್ಲಿ ಏನೋ ಮಾಡಿದ್ದಾರೆ ಈ ಬಾಟಲ್ನ. ಝಾರಾ ಪರ್ಫ್ಯೂಮ್ಸ್ ಅಗೇನ್. ಸೊ ಯಾ, ದಿಸ್ ಇಸ್ ಒನ್ ಪರ್ಫ್ಯೂಮ್. ಇದನ್ನು ಅಗೇನ್ ನಾನು ಇದು ಯಾವ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ. ಸೊ ಒಂದು ಗಿಫ್ಟ್ ಥರ ಬಂದಿತ್ತು. ಸೊ ಇದರಲ್ಲಿ ನನ್ನ ಒಂದು 3 ಚಾಯ್ಸ್ ನಾನು ಪಿಕ್ ಮಾಡೋದಾದರೆ, ಬೆರಿ ಎಲೆಕ್ಸರ್ ಅಂತ ಒಂದಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾನಸಾಸ್ ಮ್ಯಾನ್ಯುಯಲ್. ನಾನು ನಿಮ್ಮ ಪ್ರೀತಿಯ ಮಾನಸ ಮನೋಹರ್. ಸೊ ನನ್ನ ಯೂಟ್ಯೂಬ್ ವ್ಲಾಗ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ನನ್ನ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮೆಲ್ಲರ ಜೊತೆ ನಾನು ತುಂಬಾ ಇಷ್ಟಪಟ್ಟು ಯೂಸ್ ಮಾಡುವಂಥ, ಅಥವಾ ನಿಮಗೂ ಕೂಡ ಒಂದು ಮಸ್ಟ್ ಟ್ರೈ ಅಂತ ಹೇಳೋದೇನಾದರೂ ಇತ್ತು ಅಂದರೆ, ಅಂಥ ಪರ್ಫ್ಯೂಮ್ಸ್ ಯಾವುದು ಅನ್ನೋದನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಕಲೆಕ್ಷನಲ್ಲಿರುವಂಥ ಪರ್ಫ್ಯೂಮ್ಸ್, ನಾನು ರಿಪೀಟೆಡ್ಲಿ ಆರ್ಡ್ರ್ ಮಾಡ್ಕೊಂಡಿರುವಂಥ ಪರ್ಫ್ಯೂಮ್ಸ್, ಅಥವಾ ಯಾವುದೇ ಒಂದು ಪರ್ಫ್ಯೂಮ್ನ ನಾವು ಚೂಸ್ ಮಾಡಬೇಕಾದ್ರೆ, ಅಥವಾ ಯಾರಿಗಾದ್ರೂ ಒಬ್ಬರಿಗೆ ಗಿಫ್ಟ್ ಕೊಡಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ರೆ, ಸೊ ಯಾವ ಒಂದು ಪಾಯಿಂಟ್ಸನ್ನ ಮೈಂಡಲ್ಲಿ ಇಟ್ಕೊಂಡು ಸೆಲೆಕ್ಟ್ ಮಾಡಿದ್ರೆ ಪರ್ಫ್ಯೂಮ್ ಸೆಲೆಕ್ಷನ್ ಸೂಪರಾಗಿರುತ್ತೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಓಕೆನಾ? ಸೊ ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನನ್ನ ಈ ಒಂದು ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಆ್ಯಂಡ್ ನೀವೆಲ್ಲರೂ ಕೂಡ ಈ ವ್ಲಾಗ್ನ ನೋಡ್ತಾ ಇದ್ದರೆ, ನೀವೆಲ್ಲರಿಗೂ ಕೂಡ ಅಡ್ವಾನ್ಸ್ ಆಗಿ ಥ್ಯಾಂಕ್ಸ್ ಹೇಳಿದ್ದೀನಿ. ಎನಿವೇಸ್, ಬನ್ನಿ ವ್ಲಾಗ್ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಈಗ ಯಾವುದೇ ಒಂದು ಪರ್ಫ್ಯೂಮ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಟೈಮ್ ಆಫ್ ದ ಡೇ, ಅಂದರೆ ನಾವು ಯಾವ ಒಂದು ಟೈಮ್ ಆಫ್ ದ ಡೇಯಲ್ಲಿ ಹೆಚ್ಚಾಗಿ ಇದನ್ನು ಯೂಸ್ ಮಾಡ್ತೀವಿ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಯಾರಿಗೆ ಗಿಫ್ಟ್ ಕೊಡ್ತಾ ಇದ್ದೀವಿ, ಸೊ ಯಾವ ಥರ ಪರ್ಸ್ನಾಲಿಟಿ ಇರೋರಿಗೆ ಯಾವ ಥರ ಪರ್ಫ್ಯೂಮ್ನ ಈಗ ಗಿಫ್ಟ್ ಕೊಡೋದಾದರೆ ಚೂಸ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಆ್ಯಂಡ್ ಕೆಲವು ವಾರ್ಸಲ್ಲಿ ನಮ್ಮ ಸ್ಕಿನ್ ಟೈಪ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪರ್ಫ್ಯೂಮ್ನ ಚೂಸ್ ಮಾಡಬೇಕಾದ್ರೆ. ಸೊ ಅದ್ರ ಬಗ್ಗೆ ಎಲ್ಲ ವ್ಲಾಗಲ್ಲಿ ಹೋಗ್ತಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಕ್ವಿಕ್ಕಾಗಿ ನನ್ನ ಹತ್ರ ಇರೋಂಥ ಒಂದು ಪರ್ಫ್ಯೂಮ್ ಕಲೆಕ್ಷನ್ ಏನಿದೆ, ಆ್ಯಂಡ್ ನಾನು ಏನಕ್ಕೆ ಅದನ್ನು ತುಂಬ ಇಷ್ಟಪಡ್ತೀನಿ, ಸೊ ಅದರ ನೋಟ್ಸ್, ಅಂದರೆ ಇವಾಗ ನೋಟ್ಸ್ ಆದರೆ ಫಾರ್ ಎಕ್ಸಾಂಪಲ್ ಕೆಲವೊಂದೊಂದು ಪರ್ಫ್ಯೂಮ್ ಫ್ಲವರ್ಸ್ ಥರ ಸ್ಮೆಲ್ ಬರುತ್ತೆ, ಕೆಲವೊಂದು ಪರ್ಫ್ಯೂಮ್ ಫ್ರೂಟ್ ಥರ ಸ್ಮೆಲ್ ಬರುತ್ತೆ, ಕೆಲವೊಂದೊಂದು ಈ ತುಂಬ ಮಸ್ಕ್ ಫ್ಲೇವರ್ ಇದ್ದರೆ, ಇನ್ನು ಕೆಲವೊಂದೊಂದು ತುಂಬಾ ಸ್ಪೈಸಿ ಒಂಥರ ಫ್ಲೇವರ್ ಇರುತ್ತೆ, ಕೆಲವೊಂದೊಂದು ಪಾರ್ಟೀಸಿಗೆ ಮಾತ್ರ ಸೂಟ್ ಆಗುವಂಥ ಪರ್ಫ್ಯೂಮ್ಸ್ ಇರುತ್ತೆ, ಕೆಲವೊಂದೊಂದು ಡೇ ಟೈಮಲ್ಲಿ ಮಾತ್ರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ಥರ ಸೊ ಯಾವ್ಯಾವ ಪರ್ಫ್ಯೂಮ್ಸ್ ನನ್ನ ಹತ್ರ ಇದೆ, ನಾನೇನಕ್ಕೆ ಅದನ್ನು ತುಂಬ ಇಷ್ಟಪಡ್ತೀನಿ, ನೀವು ಕೂಡ ಏನಕ್ಕೆ ಟ್ರೈ ಮಾಡಬೇಕು ಅಂತ ಫಸ್ಟ್ ತಿಳಿಸ್ಕೊಟ್ಬಿಡ್ತೀನಿ. ಆಮೇಲೆ ಬೇಕಿದ್ರ ಬಗ್ಗೆ ಆರಾಮಾಗಿ ಮಾತಾಡೋಣ. ಓಕೆನಾ? ಸೊ ಫಸ್ಟ್ಲಿ ಈಗ ಹೇಳಬೇಕು ಅಂತ ಅಂದರೆ, ನನ್ನ ವೆರಿ ನನ್ನ ಫೇವ್ರೆಟ್ ಪರ್ಫ್ಯೂಮ್ ಲಿಸ್ಟಲ್ಲಿ ನಾನು ಹೇಳೋದಾದರೆ, ಸೊ ಈ ಒಂದು ಕ್ಯಾರೋಲೈನಾ ಹರೇರಾ ಅಂತ ಏನು ಬ್ರ್ಯಾಂಡ್ ಇದೆ, ಸೊ ಆ ಒಂದು ಬ್ರ್ಯಾಂಡ್ನ ಗುಡ್ ಗರ್ಲ್ ಪರ್ಫ್ಯೂಮ್ಸ್. ಸೊ ಈ ಗುಡ್ ಗರ್ಲ್ ಪರ್ಫ್ಯೂಮ್ ಸಿಕ್ಕಾಪಟ್ಟೆ ಫೇಮಸ್ ಎಲ್ಲ ಕಡೆನೂ ಕೂಡ. ಆ್ಯಂಡ್ ಇನ್ಫ್ಯಾಕ್ಟ್ ಈ ಥರ ಈ ಶೂ ಶೇಪಲ್ಲಿರುವಂಥ ಪರ್ಫ್ಯೂಮ್ಸ್ನ ನೀವು ಕೂಡ ಸಾಕಷ್ಟು ಸಲ ನೋಡಿರ್ತೀರ. ಆ್ಯಂಡ್ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ, ಎಷ್ಟೋ ಸಲ ಇದರ ಒಂದು ಬಾಟಲ್ನ ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ ಅಂತಂದರೆ, ಈ ಬಾಟಲ್ಗೋಸ್ಕರನೇ ಇದನ್ನು ತುಂಬ ಜನ ಪರ್ಚೇಸ್ ಮಾಡಿಬಿಡ್ತಾರೆ. ನಾನು ಕೂಡ ಆ್ಯಕ್ಚುಲಿ ದುಬೈಗೆ ಹೋದಾಗ, ಅಲ್ಲಿ ನಾನು ಏರ್ಪೋರ್ಟಲ್ಲಿ ಇನ್ನೇನು ಅಂದರೆ ಫ್ಲೈಟ್ ಮತ್ತು ಬೋರ್ಡ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಲೇಓವರ್ ಟೈಮ್ ಇತ್ತು ಅಂತ ಹೇಳಿ, ಆ ಟೈಮಲ್ಲಿ ಹೋಗಿ ನಾನು ಇದನ್ನು ನೋಡಿದಾಗ, ಸೊ ತುಂಬಾ ನನಗೆ ಈ ಬಾಟಲೇ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಅಂತ ಅನಿಸ್ಬಿಡ್ತು. ಸೊ ಹಾಗಾಗಿ ಇದನ್ನು ನಾನು ಪರ್ಚೇಸ್ ಮಾಡಿದೆ. ಆ್ಯಂಡ್ ಲೆಟ್ ಮಿ ಟೆಲ್ ಯು, ಇದನ್ನು ಪರ್ಚೇಸ್ ಮಾಡಿದವ್ರು ಯಾರೂ ಕೂಡ ರಿಗ್ರೆಟ್ ಮಾಡಲ್ಲ. ತುಂಬಾ ಚೆನ್ನಾಗಿದೆ, ತುಂಬ ಲಾಂಗ್ ಲಾಸ್ಟಿಂಗ್ ಆಗೂ ಇದೆ. ಆ್ಯಂಡ್ ಹಾಗಾಗಿ ಬಾಟಲ್ ಎಷ್ಟು ಚೆನ್ನಾಗಿದೆಯೋ ಪರ್ಫ್ಯೂಮ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ನೀವು ಕೂಡ ಇದ್ರ ಬಗ್ಗೆ ಗೂಗಲ್ ಮಾಡ್ಬೋದು. ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಅ ಮಸ್ಟ್ ಬೈ. ನೀವು ನಿಮಗೆ ಪರ್ಚೇಸ್ ಮಾಡೋದಾದರೂ ಅಷ್ಟೇ, ಅಥವಾ ನಿಮ್ಮ ಮನೇಲಿರುವಂಥ ಯಾರಾದರೂ ಹೆಣ್ಮಕ್ಳಿಗೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡ್ರು ಅಷ್ಟೇ, ಯು ಕ್ಯಾನ್ ಡೆಫಿನೆಟ್ಲಿ ಕನ್ಸಿಡರ್ ದಿಸ್ ಅಸ್ ಅನ್ ಆಪ್ಷನ್. ಓಕೆನಾ? ಸೊ ದಿಸ್ ಇಸ್ ಮೈ ವೆರಿ ಫಸ್ಟ್ ಫೇವ್ರೆಟ್, ನನ್ನ ಫಸ್ಟ್ ಪಿಕ್. ಸೊ ಈ ಒಂದು ಕ್ಯಾರೋಲೈನಾ ಹರೇರಾ ಅವರ ಗುಡ್ ಗರ್ಲ್ ಪರ್ಫ್ಯೂಮ್. ಸೊ ನನಗಿದು ತುಂಬಾ ಇಷ್ಟ ಆಗಿ, ನಾನು ಇನ್ನೂ ಒಂದು ಚಿಕ್ಕದು, ಅಂದರೆ ಈ ಪರ್ಸಲ್ಲೆಲ್ಲ ಕ್ಯಾರಿ ಮಾಡೋಕ್ಕೆ, ಶೂಟ್ಗೆಲ್ಲ ಕ್ಯಾರಿ ಮಾಡೋಕ್ಕೆ ಅಂತ ಹೇಳಿ ಇನ್ನೂ ಒಂದು ಪುಟ್ಟದು ಕೂಡ ಆರ್ಡ್ರ್ ಮಾಡಿಕೊಂಡೆ. ಸೊ ಹಿಯರ್ ಇಟ್ ಇಸ್. ಸೊ ಎರಡೂ ಕೂಡ ಅಷ್ಟೇ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಪರ್ಫ್ಯೂಮ್ ಕೂಡ ಅಷ್ಟೇ ಚೆನ್ನಾಗಿದೆ. ಹೇಳಬೇಕು ಅಂದರೆ ಇದರ ಒಂದು ನೋಟ್, ಅಂದರೆ ಪರ್ಫ್ಯೂಮ್ನ ನೋಟ್ ಏನಪ್ಪ ಅಂತ ಅಂದರೆ, ಇದು ಒಂಥರ ಮಸ್ಕ್ ಸ್ಮೆಲ್ ಬರುತ್ತೆ. ಸೊ ಈ ಒಂದು ಪರ್ಫ್ಯೂಮಲ್ಲಿ
ನನಗೆ ತುಂಬ ಏನೋ ಎಕ್ಸ್ಪರ್ಟ್ ಏನಿಲ್ಲ ನಾನು ಅಂತಂದರೆ ಕೆಲವ್ರು ಇರ್ತಾರಲ್ಲ ಲೈಕ್ ಪರ್ಫ್ಯೂಮ್ ಇದರಲ್ಲೇ ಕೆಲಸ ಮಾಡೋದು ಅವ್ರಿಗೆ ಇನ್ನೂ ಎಕ್ಸಾಕ್ಟಾಗಿ ಗೊತ್ತಿರುತ್ತೆ ಇದ್ರ ಬಗ್ಗೆ, ಅಥವಾ ನೀವು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಬಟ್ ನನಗೆ ಆ್ಯಸ್ ಅ ಕಾಮನ್ ಪರ್ಸನ್ ನಾನು ಯೂಸ್ ಮಾಡಿದಾಗ ನನಗೇನು ಅನ್ನಿಸ್ತು, ನನಗೆ ಹೇಗೆ ಅನುಭವ ಆಯಿತು ಅಂತ ಹೇಳೋದಾದರೆ, ಒಂಥರ ಮಸ್ಕ್ ಫ್ಲೇವರ್ ಇದೆ ಈ ಒಂದು ಪರ್ಫ್ಯೂಮ್ಸಲ್ಲಿ. ಸೊ ಇದು ಈ ರೆಡ್ ಕಲರ್ ಏನಿದೆ ಈ ಒಂದು ಬಾಟಲ್ಗಿಂತ ಒಂಚೂರು ಜಾಸ್ತಿ ಇಂಟೆನ್ಸ್ ಆಗಿದೆ, ಎರಡೂ ಕೂಡ ಅಷ್ಟೇ ಲಾಂಗ್ ಲಾಸ್ಟಿಂಗ್ ಆಗಿದೆ. ಓಕೆನಾ? ಸೊ ಏನಪ್ಪ ಅಂತಂದರೆ, ಯೂಶಲಿ ಲೇಡೀಸ್ ಪರ್ಫ್ಯೂಮಲ್ಲಿ ಈ ಮಸ್ಕ್ ಫ್ಲೇವರು ಸ್ವಲ್ಪ ಕಡಿಮೆ, ಜೆಂಟ್ಸ್ದಲ್ಲಿ ಜಾಸ್ತಿ ಆಪ್ಷನ್ ಸಿಗುತ್ತೆ ಮಸ್ಕ್ ಫ್ಲೇವರಲ್ಲಿ. ಸೊ ಲೇಡೀಸ್ಗೆ ಯೂಶಲಿ ಎಲ್ಲ ಫ್ಲೋರಲ್ ಫ್ರೂಟಿ ಫ್ರೇಗ್ರೆನ್ಸಸ್ಸೇ ಜಾಸ್ತಿ ಇರುತ್ತೆ. ಸೊ ಅದರಲ್ಲಿ ಇದು ಮಸ್ಕ್ ಫ್ಲೇವರ್ ಬರುತ್ತೆ. ಸೊ ಹಾಗಾಗಿ ತುಂಬಾ ಹೊತ್ತು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನೀವು ಈವ್ನಿಂಗ್ ಯಾವುದೇ ಥರ ಫಂಕ್ಷನ್ಸ್ ಇದ್ದರೂ ಕೂಡ ಅದಕ್ಕೆ ನೀವು ಇದನ್ನು ಯೂಸ್ ಮಾಡ್ಬೋದು, ಪಾರ್ಟೀಸಿಗೆ ಯೂಸ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಅಂದರೆ ಎಲ್ಲೋ ಒಂದು ಕಡೆ ತಲೆನೋವು ಬರ್ಸೋ ಥರ ಅಥವಾ ಓವರ್ ದ ಟಾಪ್ ಅನ್ನೋ ಥರ ಖಂಡಿತವಾಗ್ಲೂ ಇಲ್ಲ. ಅಟ್ ದ ಸೇಮ್ ಟೈಮ್ ತೀರಾ ಮೈಲ್ಡಾಗೂ ಇಲ್ಲ ಪರ್ಫ್ಯೂಮು. ಓಕೆನಾ? ಮೈಲ್ಡ್ ಪರ್ಫ್ಯೂಮ್ಸ್ನೇ ಇಷ್ಟಪಡ್ತೀವಿ ಅಂತ ಅನ್ನೋಂಥವ್ರಿಗೆ ದೆನ್ ಇಟ್ ವಿಲ್ ನಾಟ್ ಬಿ ಅನ್ ಆಪ್ಷನ್. ಬಟ್ ಒಂದು ಸ್ವಲ್ಪ ಪರ್ಫ್ಯೂಮ್ ಥರನೇ ಇದ್ರೂ ಬೆಟರಪ್ಪ ಅಂತ ಅಂದ್ಕೊಳ್ಳೋರಿಗೆ ಯು ಕ್ಯಾನ್ ಡೆಫಿನೆಟ್ಲಿ ಕನ್ಸಿಡರ್ ದಿಸ್ ಆ್ಯಸ್ ಅನ್ ಆಪ್ಷನ್. ಆ್ಯಂಡ್ ಇದು ಒಂದು ಗ್ರೇಟ್ ಗಿಫ್ಟಿಂಗ್ ಆಪ್ಷನ್ ಕೂಡ. ಸೊ ಇದರಲ್ಲಿ 2 ಥರ ಆಪ್ಷನ್ ಬರುತ್ತೆ. ಕೆಲವೊಂದಕ್ಕೆ ಇಲ್ಲಿ, ಸೊ ಇಲ್ಲೇ ಪ್ರೆಸ್ ಮಾಡ್ಬೋದು, ಸೊ ಆ ಥರ ಆಪ್ಷನ್ ಕೊಡ್ತಾರೆ ಇಲ್ಲಿ. ಇನ್ನು ಕೆಲವೊಂದಕ್ಕೆ, ಫಾರ್ ಎಕ್ಸಾಂಪಲ್ ಈ ಬ್ಲ್ಯಾಕ್ ಒನ್ ಇದೆಯಲ್ಲ, ಇದಕ್ಕೆ ಇಟ್ಸ್ ವೆರಿ ಕ್ಯೂಟ್. ಇದನ್ನು ಜಸ್ಟ್ ಹಿಂಗೆ ಇದ್ರ ಹೀಲ್ಸ್ ಏನಿರುತ್ತೆ ಇದನ್ನು ಹಿಂಗೆ ತೆಗೆದುಬಿಟ್ಟು ಹೀಲ್ ಶೇಪಲ್ಲಿ ಇರೋದನ್ನು, ಸೊ ಹಿಯರ್ ಇಸ್ ಅದರದ್ದು ಪಂಪ್. ಸೊ ಇದನ್ನು ನೀವು ಡೆಫಿನೆಟ್ಲಿ ಸ್ಪ್ರೇ ಮಾಡ್ಕೋಬೋದು. ಸೊ ದಿಸ್ ಇಸ್ ಮೈ ಫಸ್ಟ್ ಚಾಯ್ಸ್, ದಿಸ್ ಇಸ್ ಮೈ ಫಸ್ಟ್ ಪಿಕ್ ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಅ ಮಸ್ಟ್ ಟ್ರೈ. ನೀವು ಕೂಡ ಪರ್ಸ್ನಲಾಗಿ ಬೇಕಾದರೂ ಕೂಡ ಇದನ್ನು ಕೊಂಡ್ಕೋಬೋದು, ಅಥವಾ ಯಾರಿಗಾದ್ರೂ ಗಿಫ್ಟ್ ಕೊಡ್ತೀರಾ ಅಂದರೂ ಕೂಡ ಡೆಫಿನೆಟ್ಲಿ ಇದನ್ನು ಗಿಫ್ಟ್ ಕೊಡ್ಬೋದು, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ನನ್ನ ನೆಕ್ಸ್ಟ್ ಪಿಕ್ ಅಂತ ಹೇಳೋದಾದರೆ, ಸೊ ಇಟ್ ಇಸ್ ದಿಸ್ ಒನ್. ಸೊ ಬಾಟಲ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ಪ್ರೆಟಿಯಾಗಿದೆ, ಒಂಥರ ಈ ಡೈಮಂಡ್ ಶೇಪಲ್ಲಿ ಏನೋ ಮಾಡಿದ್ದಾರೆ ಈ ಬಾಟಲ್ನ. ಇಟ್ಸ್ ವೆರಿ ಕ್ಯೂಟ್. ಸೊ ಶೋಭಾ ಅಂತ ಒಂದು ಬ್ರ್ಯಾಂಡ್ ಇದೆ. ಸೊ ಅವರ ಒಂದು ಬ್ರ್ಯಾಂಡ್ನ ವಿಶ್ ಅನ್ನೋಂಥ ಒಂದು ಪರ್ಫ್ಯೂಮ್ ಇದು. ಸೊ ಇದು ಅಷ್ಟೇ ನೋಡೋದಕ್ಕೆ ಎಷ್ಟು ಕ್ಯೂಟ್ ಆಗಿದೆಯೋ, ಇದರ ಒಂದು ಫ್ಲೇವರ್, ಇದರ ಒಂದು ಫ್ರೇಗ್ರೆನ್ಸ್ ಏನಿದೆ ಅಷ್ಟೇ ಒಂಥರ ಡಿಫ್ರೆಂಟ್ ಆಗಿದೆ, ಯುನೀಕ್ ಆಗಿದೆ. ಬಿಕಾಸ್ ಇದರ ಒಂದು ಫ್ಲೇವರ್ ಬಂದುಬಿಟ್ಟು ಒಂಥರ ಸ್ಪೈಸಿ ಫ್ಲೇವರ್ ಇದ್ರದ್ದು, ಏನೋ ಒಂಥರ ತುಂಬ ಡಿಫ್ರೆಂಟಾಗಿ ಯುನೀಕ್ ಆಗಿರುವಂಥ ಒಂದು ಸ್ಪೈಸಿ ಫ್ಲೇವರ್ ಬರುತ್ತೆ ಇದರಲ್ಲಿ. ಒಂಥರ ಈ ಥರ ಫ್ರೇಗ್ರೆನ್ಸ್ ಬಂದು ಯೂಶಲಿ ಹೇಳ್ದಂಗೆ ಹೆಣ್ಮಕ್ಳ ಒಂದು ಲೈನ್ ಆಫ್ ಪರ್ಫ್ಯೂಮ್ಸಲ್ಲಿ ಸ್ವಲ್ಪ ಕಡಿಮೆ. ಸೊ ಅದು ಮಸ್ಕ್ ಫ್ಲೇವರ್ ಆಗಿರ್ಬೋದು, ಅಥವಾ ಈ ಥರ ಒಂಥರ ಒಂದು ಸ್ಪೈಸಿ ಒಂಥರ ಫ್ಲೇವರ್ ಆಗಿರ್ಬೋದು, ಸ್ವಲ್ಪ ಕಡಿಮೆ. ಸೊ ಹಾಗಾಗಿ ಸ್ವಲ್ಪ ಯುನೀಕ್ ಆಗಿದೆಯಲ್ವಾ ಅಂತ ಹೇಳಿಬಿಟ್ಟು ನಾನು ಇದನ್ನು ಪಿಕ್ ಮಾಡಿದೆ. ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ನಾಟ್ ರಿಗ್ರೆಟಿಂಗ್, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದನ್ನು ಆ ಒಂದು ಕ್ಯಾರೋಲೈನಾ ಹರೆರಾ ಪರ್ಫ್ಯೂಮ್ಸ್ನ ನೀವು ಆದಷ್ಟು ಪೋಸ್ಟ್ ಈವ್ನಿಂಗ್ ಇರೋಂಥ ಫಂಕ್ಷನ್ಸ್ಗೆ ನೀವು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ದ್ಯಾನ್ ಡ್ಯೂರಿಂಗ್ ದ ಡೇ ಟೈಮ್. ಅದೇ ಇದನ್ನು ನೀವು ಫಾರ್ ಎಕ್ಸಾಂಪಲ್ ಆಫೀಸ್ಗೆ ಹೋಗಬೇಕಾದ್ರೆ, ಅಥವಾ ಯಾವ್ದಾದ್ರು ಒಂದು ಡೇ ಇವೆಂಟ್ಗೆ ಹೋಗಬೇಕಾದ್ರೆ, ಒಂದು ಬ್ರಂಚ್ಗೆ ಹೋಗಬೇಕಾದ್ರೆ, ಅಥವಾ ಡೇ ಟೈಮಲ್ಲಿ ಏನೇನು ಇವೆಂಟ್ಸ್ ಇರುತ್ತೋ, ಅಥವಾ ಒಂದು ಲಾಂಗ್ ಡೇ ಅಟ್ ವರ್ಕ್ ಏನಾದರೂ ಇದೆ ಅಂತಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಕನ್ಸಿಡರ್ ದಿಸ್ ಆಸ್ ಅನ್ ಆಪ್ಷನ್. ಸೊ ಇದು ಅಷ್ಟೇ ತುಂಬ ಹೊತ್ತು ಇದರ ಒಂದು ಲಾಂಗ್ ಸ್ಟೇ ಇರುತ್ತೆ, ತುಂಬ ಮೈಲ್ಡಾಗಿ ಖಂಡಿತವಾಗ್ಲೂ ಇಲ್ಲ ಪರ್ಫ್ಯೂಮು. ಆ್ಯಂಡ್ ತಕ್ಕ ಮಟ್ಟಿಗೆ ಇಂಟೆನ್ಸ್ ಆಗಿದೆ. ಅಟ್ ದ ಸೇಮ್ ಟೈಮ್ ತುಂಬಾ ಹೊತ್ತು ಇದು ಸ್ಟೇ ಕೂಡ ಆಗುತ್ತೆ. ಆ್ಯಂಡ್ ತುಂಬ ಡಿಫ್ರೆಂಟಾಗಿ ಯುನೀಕ್ ಆಗಿರೋದ್ರಿಂದ ಯು ಕ್ಯಾನ್ ಡೆಫಿನೆಟ್ಲಿ ಕನ್ಸಿಡರ್ ದಿಸ್ ಆಸ್ ಅನ್ ಆಪ್ಷನ್. ಆ್ಯಂಡ್ ಗಿಫ್ಟ್ ಕೊಡೋಕ್ಕೂ ಕೂಡ ತುಂಬಾ ಕ್ಯೂಟ್ ಆಗಿರುತ್ತೆ. ಸೊ ಯು ಕ್ಯಾನ್ ಗಿಫ್ಟ್ ಇಟ್ ಟು ಸಮ್ ಒನ್ ಆಸ್ ವೆಲ್. ಓಕೆನಾ? ಸೊ ದಿಸ್ ಇಸ್ ಮೈ ಸೆಕೆಂಡ್ ಪಿಕ್. ಆ್ಯಂಡ್ ನೆಕ್ಸ್ಟ್ ಹೇಳಬೇಕು ಅಂತಂದರೆ, ಆಲ್ಮೋಸ್ಟ್ ಎಲ್ಲರ ಒಂದು ವಾರ್ಡ್ರೋಬಲ್ಲಿ ಇದ್ದೇ ಇರುತ್ತೆ, ದಟ್ ಇಸ್ ಈ ಒಂದು ಝಾರಾ ಪರ್ಫ್ಯೂಮ್ಸ್. ಸೊ ಝಾರಾನ ಒಂದಲ್ಲ ಒಂದು ವೆರೈಟಿ ಆಫ್ ಪರ್ಫ್ಯೂಮ್ಸ್ ಎಲ್ಲರ ವಾರ್ಡ್ರೋಬಲ್ಲೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಬಿಕಾಸ್ ಎಲ್ಲರೂ ಇಷ್ಟಪಡುವಂಥ ಒಂದು ರೇಂಜ್ ಆಫ್ ಪರ್ಫ್ಯೂಮ್ಸ್ ಅವ್ರದ್ದು, ತಕ್ಕ ಮಟ್ಟಿಗಿನ ಒಂದು ಅಫೋರ್ಡಬಲ್ ರೇಂಜಲ್ಲಿ ಇರೋವಂಥ ಒಂದು ಪರ್ಫ್ಯೂಮ್ಸ್ ಇದು. ಸೊ ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಒಂದು ಡೇ ವರ್ಕ್ ಆಗಿರ್ಬೋದು, ಕಾಲೇಜ್ಗೆ ಹೋಗುವಾಗ ಆಗಿರ್ಬೋದು, ಕೆಲಸಕ್ಕೆ ಹೋಗುವಾಗ ಆಗಿರ್ಬೋದು, ಯು ಕ್ಯಾನ್ ಡೆಫಿನೆಟ್ಲಿ ಕನ್ಸಿಡರ್ ದೀಸ್ ಆಸ್ ಅನ್ ಆಪ್ಷನ್. ನನ್ನ ಹತ್ರ ಈ ಎರಡು ಒಂದು ಸೊ ಇದೆರಡು ಆ್ಯಕ್ಚುಲಿ ಒಂದು ಸೆಟ್. ಸೊ ದೀಸ್ ಆರ್ ಲೈಕ್ ಸೆಟ್ ಆಫ್ ಪರ್ಫ್ಯೂಮ್ಸ್. ಸೊ ಇದನ್ನು ನನಗೆ ನನ್ನ ಬ್ರದರ್ ಮತ್ತು ನನ್ನ ಸಿಸ್ಟರ್ ಇನ್ ಲಾ ನನ್ನ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು ಸಮ್ ಟೈಮ್. ಸೊ ಇದು ಬಂದುಬಿಟ್ಟು ಹೇಳಬೇಕು ಅಂತಂದರೆ ಇಟ್ಸ್ ಮೋರ್ ಆಫ್ ಫ್ಲೋರಲ್ ಫ್ರೇಗ್ರೆನ್ಸ್. ಆ್ಯಂಡ್ ಇದು ಸಾಕಷ್ಟು ಮೈಲ್ಡ್ ಆಗಿದೆ, ತುಂಬ ಹೊತ್ತು ಸ್ಟೇ ಏನಾಗಲ್ಲ, ಇದು ಹಾರ್ಡ್ಲಿ ಒಂದು 2 to 3 hours ಸ್ಟೇ ಆಗುತ್ತೆ. ಬಟ್ ತುಂಬಾ ಚೆನ್ನಾಗಿದೆ. ನಿಮಗೆ ಏನಾದರೂ ಒಂದು ಚಿಕ್ಕದಾದಂಥ ಇವೆಂಟ್ ಇದ್ದರೆ, ಏನಾದರೂ ಒಂದು ನಾರ್ಮಲಿ ಒಂದು ಬ್ರಂಚ್ ಇದೆ ಅಂತ ಅನ್ನೋದಾದರೆ, ಅಥವಾ ಒಂದು ಎಲ್ಲೋ ಒಂದು ಕಡೆ ಒಂದು ಮೂವಿಗೆ ಏನಾದರೂ ಹೋಗಬೇಕು ಆ ಥರ ಎಲ್ಲ ಅಂತ ಅಂದರೆ,
ಸೊ ಇದನ್ನು ನೀವು ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ಬೋದು. ಇವಾಗ ಐ ಮೀನ್ ಫ್ರೇಗ್ರೆನ್ಸಸ್ ಸೇಮ್ ಬರ್ತಿರುತ್ತೆ, ಬಾಟಲ್ ಆಗಿರ್ಬೋದು, ಸೊ ಅದರ ಹೆಸರುಗಳು ಆಗಿರ್ಬೋದು, ಅದು ಚೇಂಜ್ ಆಗ್ತಾ ಇರುತ್ತೆ ಅವಾಗವಾಗ. ಸೊ ನಾನು ತಗೊಂಡಾಗ ಸೊ ಈ ಬಾಟ್ಲ್ ಇತ್ತು. ಸೊ ಹಾಗಾಗಿ ಈ ಝಾರಾ ಅವರ ಬ್ರ್ಯಾಂಡಲ್ಲಿ. ಸೊ ಇದು ತುಂಬಾ ಒಂಥರ ಫ್ಲೋರಲ್ ಫೆಮಿನೈನ್ ಸ್ಮೆಲ್ ಇದರಲ್ಲಿ, ಓಕೆನಾ. ಸೊ ಯುನಿಸೆಕ್ಸ್ ಖಂಡಿತವಾಗ್ಲೂ ಅಲ್ಲ ಇದು ಮೇಜರ್ಲಿ ಹುಡುಗಿರೆ ಅಂದರೆ ಹೆಣ್ಮಕ್ಳೇ ಯೂಸ್ ಮಾಡ್ಬೋದಾದಂಥ ಒಂದು ಪರ್ಫ್ಯೂಮ್ ಇದು. ಸೊ ಡೆಫಿನೆಟ್ಲಿ ಇದನ್ನು ನಿಮ್ಮ ಯಾವುದೇ ಒಂದು ಡೇ ಔಟ್ಗಾಗಿರ್ಬೋದು ಅಥವಾ ಈವ್ನಿಂಗ್ ಟೈಮಲ್ಲೂ ಕೂಡ ಇದರಲ್ಲಿ ಒನ್ ಆಫ್ ದ ಪರ್ಫ್ಯೂಮ್ಸ್ನ ಇದು ಈ ವೈಟ್ ಕಲರ್ ಏನಿದೆ, ಸೊ ಇದರಲ್ಲಿ ನಾನು ಯೂಸ್ ಮಾಡ್ತಿರೋದು ಇದನ್ನು ಡೇ ಟೈಮಲ್ಲಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಯೂಶಲಿ ಡೇ ಟೈಮಲ್ಲೇ ಇದನ್ನು ಯೂಸ್ ಮಾಡ್ತೀನಿ. ಇನ್ನೊಂದು ಲೈಟ್ ಲ್ಯಾವೆಂಡರ್ ಕಲರ್ ಒಂದಿದೆ. ಸೊ ಆ್ಯಕ್ಚುಲಿ ಸೊ ಟ್ವೈಲೈಟ್ ಅಂತ ಇದರ ಒಂದು ಹೆಸರು. ಸೊ ಇದನ್ನು ನೀವು ಏನಾದರೂ ಈವ್ನಿಂಗ್ ಏನಾದರೂ ಒಂದು ಚಿಕ್ಕದೇನಾದರೂ ಫಂಕ್ಷನ್ ಇತ್ತು ಅಂತ ಅಂದರೆ 1-2-3 ಅವರ್ಸ್ ಏನಾದರೂ ಒಂದು ಚಿಕ್ಕ ಪುಟ್ಟ ಇವೆಂಟ್ ಇತ್ತು ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಕನ್ಸಿಡರ್ ದಿಸ್. ಆ್ಯಂಡ್ ಸ್ಪೆಷಲಿ ತುಂಬ ಫೆಮಿನೈನ್ ಫ್ರೇಗ್ರೆನ್ಸಸ್ಸೇ ಇರಬೇಕು, ಫ್ಲೋರಲ್ ಫ್ರೂಟಿ ಫ್ರೇಗ್ರೆನ್ಸಸ್ಸೇ ಬೇಕು, ಅಥವಾ ತುಂಬ ಜಾಸ್ತಿ ಇಂಟೆನ್ಸ್ ಆಗಿರಬಾರ್ದು ಅಂತ ಅನ್ನೋಂಥವ್ರು ಯು ಕ್ಯಾನ್ ಕನ್ಸಿಡರ್ ಇದು ಝಾರಾನ ನೀವು ಆಪ್ಷನ್ ಆಗಿ ಇಟ್ಕೋಬೋದು. ಅವ್ರದ್ರಲ್ಲಿ ಆಲ್ಮೋಸ್ಟ್ ಯಾವ ಪರ್ಫ್ಯೂಮ್ಸು ಕೂಡ ಜಾಸ್ತಿ ಇಂಟೆನ್ಸ್ ಆಗಿರೋ ಥರದ್ದು ಬರಲ್ಲ, ತುಂಬ ಮೈಲ್ಡ್ ಆಗಿರೋ ಥರದ್ದೇ ಬರುತ್ತೆ. ಸೊ ದ್ಯಾಟ್ ಯು ಕ್ಯಾನ್ ಕನ್ಸಿಡರ್ ಆ್ಯಸ್ ಅನ್ ಆಪ್ಷನ್. ಸೊ ಅದು ಕೂಡ ನಾನು ಯೂಸ್ ಮಾಡ್ತೀನಿ. ಸೊ ಅದು ಬಿಟ್ಟು ಇನ್ನೊಂದು ಹೇಳಬೇಕು ಅಂತ ಅಂದರೆ ಅಗೇನ್ ಸೊ ದಿಸ್ ಇಸ್ ಒನ್ ಪರ್ಫ್ಯೂಮ್. ಇದನ್ನು ಅಗೇನ್ ನಾನು ಯಾವ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ. ಸೇಮ್ ದುಬೈಗೆ ಹೋದಾಗ ಸೊ ಅಲ್ಲಿ ಐ ಮೀನ್ ಏರ್ಪೋರ್ಟ್ ಶಾಪಿಂಗ್ ಏನು ಮಾಡ್ತಿರ್ತೀವಲ್ಲ, ಫ್ಲೈಟ್ ಡಿಲೇ ಆಗೋದಾಗ, ಸೊ ಆ ಟೈಮಲ್ಲಿ ನಾನು ಪಿಕ್ ಮಾಡಿದಂಥ ಒಂದು ಪರ್ಫ್ಯೂಮ್ ಇದು. ಸೊ ಎಕ್ಸಾಕ್ಟ್ಲಿ ಯಾವ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಪಾರ್ಟೀಸ್ಗೂ ಕೂಡ ಯೂಸ್ ಮಾಡ್ಬೋದು. ಸ್ಪೆಷಲಿ ಒಂದು ಹೋಲ್ ಡೇ ಇವಾಗಾದರೂ ಒಂದು ಫಂಕ್ಷನ್ ಎಲ್ಲ ಇತ್ತು ಅಂತ ಅಂದರೆ, ಅಥವಾ ಎಲ್ಲ ಒಂದು ಕಡೆ ಒಂದು ಶೂಟ್ ಹೋಗ್ತಿದ್ದೀವಿ ಅಂತ ಅಂದಾಗ, ಯಾವುದೋ ಒಂದು ಇವೆಂಟ್ ಇದೆ ಅಂದಾಗ, ಅದೊಂದು ರೆಡ್ ಕಾರ್ಪೆಟ್ ಇದೆ ಇವೆಂಟ್ ಇದೆ ಅಂತ ಅಂದಾಗ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇದರ ಒಂದು ತುಂಬಾ ಫೆಮಿನನ್ ಫ್ರೇಗ್ರೆನ್ಸ್, ಬಟ್ ಅಟ್ ದ ಸೇಮ್ ಟೈಮ್ ಇದು ಫ್ಲೋರಲ್ ಅಥವಾ ಫ್ರೂಟಿ ಫ್ರೇಗ್ರೆನ್ಸ್ ಇಲ್ಲ ಇದರಲ್ಲಿ. ಒಂಥರ ಈ ಆ್ಯಂಬರ್ ಮಸ್ಕ್ ಮಿಕ್ಸ್ಡ್ ಕೈಂಡ್ ಆಫ್ ಫ್ರೇಗ್ರೆನ್ಸ್ ಇದ್ರದ್ದು. ಸೊ ವೆರಿ ನೈಸ್, ತುಂಬ ಚೆನ್ನಾಗಿದೆ. ಸೊ ಪರ್ಟಿಕ್ಯುಲರ್ಲಿ ಇದರ ಬ್ರ್ಯಾಂಡ್ ಯಾವುದು ಅಂತ ನನಗೆ ಗೊತ್ತಿಲ್ಲ. ಸೊ ಇದ್ರ ಮೇಲೆ ಲಾರ್ಕ್ ಅಂತ ಬರೆದಿದೆ. ಓಕೆ, ಸೊ ಹಾಗಾಗಿ ನಾನು ಪರ್ಟಿಕ್ಯುಲರ್ಲಿ ಯಾವ ಬ್ರ್ಯಾಂಡ್ ಅಂತ ನೋಡಿದೆ. ಸೊ ಯಾವಾಗ ನಾನು ಆ ಒಂದು ಗುಡ್ ಗರ್ಲ್ ರೇಂಜ್ ಆಫ್ ಪರ್ಫ್ಯೂಮ್ನ ತೊಗೊಂಡ್ಬಿಟ್ನೋ, ಅದಾದಮೇಲೆ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು ಅಷ್ಟೇ, ಇನ್ನೂ ಒಂದು 2 ಪರ್ಫ್ಯೂಮ್ನ ತೊಗೊಳ್ಳೋಣ, ಇಷ್ಟ ಆಗಿಲ್ಲನೇ ಯಾರಿಗಾದ್ರು ಗಿಫ್ಟ್ ಕೊಟ್ಬಿಡೋಣ ಅಂತ ಹೇಳಿ. ಸೊ ಆ ಟೈಮಲ್ಲಿ ಪಿಕ್ ಮಾಡೋಂಥ ಪರ್ಫ್ಯೂಮ್ ಇದು ದುಬೈಯಲ್ಲಿ. ಆ್ಯಂಡ್ ಸೊ ನನಗೆ ಇಷ್ಟ ಆಯಿತು ಅಂತೇಳಿ ನಾನೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಇಟ್ಸ್ ವೆರಿ ನೈಸ್. ಸೊ ಬ್ರ್ಯಾಂಡ್ ಯಾವುದು ಏನು ಅಂತ ಗೊತ್ತಾದರೆ ಡೆಫಿನೆಟ್ಲಿ ನಾನು ಕಮೆಂಟ್ ಸೆಕ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಓಕೆ, ಸೊ ಈ ಒಂದು ವ್ಲಾಗ್ ಆದಮೇಲೆ ಅದನ್ನು ಹುಡ್ಕೋಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ಇದು ಕೂಡ ಅದೇ ಥರ, ದಿಸ್ ವಾಸ್ ಒನ್ ಆಫ್ ದ ಗಿಫ್ಟ್. ಸೊ ಒಂದು ಗಿಫ್ಟ್ ಥರ ಬಂದಿತ್ತು. ಸೊ ಒಂದು ಪರ್ಫ್ಯೂಮ್. ಸೊ ಇದರ ಪ್ಯಾಕಿಂಗ್, ಇದರ ಒಂದು ಬಾಕ್ಸ್ ಎಷ್ಟು ಕ್ಯೂಟ್ ಆಗಿದೆಯೋ, ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿದೆ. ತುಂಬಾ ಇಂಟೆನ್ಸ್ ಆಗಿದೆ. ಬಟ್ ಆದರೆ ಹೇಳಬೇಕು ಅಂತಂದರೆ ಇದರ ಒಂದು ಸ್ಮೆಲ್ ತುಂಬಾ ಅಂದರೆ ನೀವು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಆಲ್ಮೋಸ್ಟ್ ಇಡೀ ದಿನ ಇರುತ್ತೆ. ಎಷ್ಟೊಂದು ಪರ್ಫ್ಯೂಮ್ಸ್ ಎಲ್ಲ ಬರುತ್ತಲ್ಲ, ಫಾರ್ ಎಕ್ಸಾಂಪಲ್ ಅದು ಒಂದು ಸತಿ ಹಾಕ್ಕೊಂಬಿಟ್ರೆ ಬೆಳಿಗ್ಗೆ ನಿಮ್ಗೆ ಆಲ್ಮೋಸ್ಟ್ ನೈಟ್ ನೀವೆಲ್ಲ ಕೆಲಸ ಮುಗಿಸಿ ಬರೋವರೆಗೂ ಕೂಡ ಹಾಗೆ ಇರುತ್ತೆ ಅಂತ. ಬಟ್ ಸ್ವಲ್ಪ ಹಾಕೋಬೇಕು ಅಷ್ಟೇ. ತುಂಬ ಚೆನ್ನಾಗಿದೆ. ಒಂದು ತೀರೋ ಮುಖಕ್ಕೆ ಹೊಡೆಯೋಂಗೇನಿಲ್ಲ, ಪರ್ಫ್ಯೂಮ್ ಚೆನ್ನಾಗಿದೆ. ಸೊ ಇಟ್ ಇಸ್ ಅ ಗಿಫ್ಟ್ ಅಗೇನ್. ಸೊ ಯಾವ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಥವಾ ಇದ್ರ ಕಾಸ್ಟ್ ಎಷ್ಟು ಅವೆಲ್ಲ ನನಗೆ ಗೊತ್ತಿಲ್ಲ. ಸೊ ದಿಸ್ ಇಸ್ ಒನ್ ಮೋರ್ ನಾನು ಯೂಸ್ ಮಾಡ್ತಾ ಇರೋದು. ಇದರಲ್ಲಿ ಆಲ್ಮೋಸ್ಟ್ ಖಾಲಿನೇ ಮಾಡಿಬಿಟ್ಟಿದ್ದೀನಿ, ಇನ್ನೊಂದು ಚೂರಿದೆ. ಸೊ ದಿಸ್ ಇಸ್ ಅನದರ್ ಒನ್ ನಾನು ರೆಗ್ಯುಲರ್ಲಿ ಯೂಸ್ ಮಾಡ್ತಾ ಇರೋಂಥದ್ದು. ಸೊ ಇದು ಬಿಟ್ಟರೆ ಸೊ ಇವೆಲ್ಲ ಪರ್ಫ್ಯೂಮ್ಸ್ ಆಯಿತು. ಸೊ ಹೇಳಬೇಕು ಅಂತಂದರೆ ಪರ್ಫ್ಯೂಮ್ಸ್ನೇ ನಾವು ಯಾವಾಗಲೂ ಕೂಡ ಯೂಸ್ ಮಾಡೋಕ್ಕಾಗಲ್ಲ. ಎಲ್ಲ ಒಕೇಶನ್ಸಲ್ಲಿ ನಾವು ಪರ್ಫ್ಯೂಮ್ಸ್ ಯೂಸ್ ಮಾಡೋಕ್ಕಾಗಲ್ಲ. ಕೆಲವೊಂದೊಂದ್ಸಲಿ ನಾವು ಮಿಸ್ಟ್ನ ಯೂಸ್ ಮಾಡಬೇಕಾಗುತ್ತೆ, ಕೆಲವೊಂದೊಂದ್ಸಲಿ ಡಿಯೋ ಯೂಸ್ ಮಾಡಬೇಕಾಗುತ್ತೆ, ತುಂಬ ಸೆನ್ಸಿಟಿವ್ ಸ್ಕಿನ್ ಇರುವಂಥವ್ರು. ಸೊ ಈ ಒಂದು ನಾವೇನು ಈ ಒಂದು ಬಾಡಿ ಲೋಷನ್, ಈ ಫ್ರೇಗ್ರೆನ್ಸ್ ಇರುವಂಥ ಬಾಡಿ ಲೋಷನ್ಗಳೇನು ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಆ ಥರ ಒಂದು ಬಾಡಿ ಲೋಷನ್ನ ನೀವು ಯೂಸ್ ಮಾಡ್ತೀರಾ ಅಥವಾ ನಿಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿದೆ ಅಂತ ಅನ್ನೋದಾದರೆ ಯು ಕ್ಯಾನ್ ಡೆಫಿನೆಟ್ಲಿ ಕನ್ಸಿಡರ್ ವಿಕ್ಟೋರಿಯಾ ಸೀಕ್ರೆಟ್ ಆ್ಯನ್ ಆಪ್ಷನ್. ಓಕೆನಾ. ಸೊ ಇವರಲ್ಲಿ ಬರೋಂಥ ಆಲ್ಮೋಸ್ಟ್ ಎಲ್ಲ ಈ ಒಂದು ಬಾಡಿ ಬಟರ್ ಅಥವಾ ಬಾಡಿ ಲೋಷನ್ಸ್, ಬಾಡಿ ಬಟರ್ ಜಾಸ್ತಿ ಬರಲ್ಲ ಇವರಲ್ಲಿ. ಸೊ ಬಾಡಿ ಲೋಷನ್ಸ್ ಏನಿದೆ ಆಲ್ಮೋಸ್ಟ್ ನೀವು ಪರ್ಫ್ಯೂಮ್ ಹಾಕ್ಕೊಂಡಂಗೆ ಇರುತ್ತೆ. ಆ್ಯಂಡ್ ಇಡೀ ದಿನ ನೀವು ತುಂಬಾ ಚೆನ್ನಾಗಿ ಅದು ಸ್ಮೆಲ್ ಬರುತ್ತೆ. ಆ್ಯಂಡ್ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರು ಅಥವಾ ಪರ್ಫ್ಯೂಮ್ಸ್ಗೆ ಅಲರ್ಜಿಕ್ ಅಂತ ಅಂದ್ಕೊಳ್ಳೋರು ಯು ಕ್ಯಾನ್ ಡೆಫಿನೆಟ್ಲಿ ಕನ್ಸಿಡರ್ ದಿಸ್ ಬ್ರ್ಯಾಂಡ್, ದಟ್ ಇಸ್ ವಿಕ್ಟೋರಿಯಾ ಸೀಕ್ರೆಟ್ಸ್ ಅವರ ಈ ಒಂದು ಬಾಡಿ ಲೋಷನ್ಸ್ನ ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ವಿಕ್ಟೋರಿಯಾ ಸೀಕ್ರೆಟ್ನ ಬಿಟ್ಟರೆ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಅಂತ ಒಂದಿದೆ. ಸೊ ಅವರ ಒಂದು ಇದು ಜಸ್ಟ್ ಕೈಗೆ ಮಾತ್ರ, ಅಂದರೆ ಇಲ್ಲಿ ಅಂಗೈಗೆ ಮಾತ್ರ ಹಾಕೊಳ್ಳೋಂಥದ್ದು.
ಸೊ ಈ ಹ್ಯಾಂಡ್ ಕ್ರೀಮ್ಸ್ ಅಂತ ಏನು ಕರಿತೀವಲ್ಲ ಅದು. ಸೊ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿರೋಂಥ ಒಂದು ಫ್ಲೇವರ್ ಅಂತ ಅಂದರೆ ಇನ್ ದ ಸ್ಟಾರ್ಸ್ ಅಂತ. ಸೊ ಡೆಫಿನೆಟ್ಲಿ ಇದನ್ನು ನೀವು ಶಾಪ್ ಮಾಡಿ ಆ್ಯಂಡ್ ಜಸ್ಟ್ ಇವಾಗ ಊಟ ಆದಮೇಲೆ ಅಥವಾ ಎಲ್ಲೋ ಒಂದು ಕಡೆ ಒಂದು ಲಾಂಗ್ ಡೇ ಆಫ್ ವರ್ಕ್ ಇದೆ ಅಥವಾ ತುಂಬಾ ಸೆಕೆಗಾಲ ಇದೆ ಅಂತ ಅಂದಾಗ ಕೈ ಏನೋ ಒಂಥರ ಡ್ರೈ ಅಂತ ಅನ್ನಿಸ್ತಾ ಇರುತ್ತೆ, ಏನಾದರೂ ಒಂದು ಲೋಷನ್ ಹಚ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ಆ ಟೈಮಲ್ಲಿ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರಬೇಕು, ಪ್ಲಸ್ ಮಾಯ್ಶ್ಚರೈಸ್ ಕೂಡ ಆಗಬೇಕು ಅನ್ನೋದಾದರೆ ನೀವು ಡೆಫಿನೆಟ್ಲಿ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಅವರ ಈ ಒಂದು ಹ್ಯಾಂಡ್ ಕ್ರೀಮ್ಸ್ ಏನಿದೆ ಇದನ್ನು ನೀವು ಟ್ರೈ ಮಾಡ್ಬೋದು. ಅದರಲ್ಲೂ ಕೂಡ ಇನ್ ದ ಸ್ಟಾರ್ಸ್ ಅಂತ ಏನಿದೆ ಇದು ನನ್ನ ಫೇವ್ರೆಟ್ ಫ್ಲೇವರ್, ಓಕೆನಾ. ಸೊ ದಿಸ್ ಇಸ್ ಒನ್ ಆಫ್ ದ ಮಸ್ಟ್ ಬೈ, ಡೆಫಿನೆಟ್ಲಿ ಟ್ರೈ ಮಾಡ್ಬೋದು ನೀವು. ವೆರಿ ವೆರಿ ಅಫೋರ್ಡಬಲ್. ಐ ಗೆಸ್ ಅರೌಂಡ್ ಲೈಕ್ 1000 rupees ಒಳಗಡೆ ಇದು ಸಿಕ್ಬಿಡುತ್ತೆ. ಪುಟ್ಟದೆ, ಐ ಗೆಸ್ ದಿಸ್ ಇಸ್ ಎಷ್ಟು 29 ml ಏನೋ, ಬಟ್ ಆಲ್ಮೋಸ್ಟ್ ಮೋರ್ ದೆನ್ ಅ ಮಂತ್ ನಿಮ್ಗೆ ಇದು ಬರುತ್ತೆ. ಸೊ ಯು ವಿಲ್ ಡೆಫಿನೆಟ್ಲಿ ನಾಟ್ ರಿಗ್ರೆಟ್ ಬೈಯಿಂಗ್ ಇಟ್. ಆ್ಯಂಡ್ ವಿಕ್ಟೋರಿಯಾ ಸೀಕ್ರೆಟ್ಸಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಒಂದು ಫ್ಲೇವರ್ ಕೂಡ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಎಲ್ಲ ಫ್ಲೇವರ್ಸ್ ಕೂಡ ಇಷ್ಟ ಆಗುತ್ತೆ. ಹೆಣ್ಮಕ್ಳಿಗೆ ಅಂತ ಪರ್ಟಿಕ್ಯುಲರ್ ಆಗಿರುವಂಥ ಒಂದು ಬ್ರ್ಯಾಂಡ್ ಇದು. ಆ್ಯಂಡ್ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿರುವಂಥ ಒಂದು ಈ ಒಂದು ಬಾಡಿ ಲೋಷನ್ ಅಂತಂದರೆ ಈ ವಿಕ್ಟೋರಿಯಾ ಸೀಕ್ರೆಟ್ನ ಟೆಂಪ್ಟೇಷನ್. ಸೊ ಡೆಫಿನೆಟ್ಲಿ ಇದನ್ನು ನೀವು ಟ್ರೈ ಮಾಡ್ಬೋದು. ಇದು ಬಿಟ್ಟರೆ ವೆಲ್ವೆಟ್ ಪೆಟಲ್ಸ್ ಅಂತ ಒಂದಿದೆ, ಅದನ್ನ ಹತ್ರ ಇತ್ತು ಬಟ್ ಖಾಲಿ ಆಗೋಗಿದೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ನೀವು ಯಾವುದೇ ತೊಗೊಂಡ್ರು ಕೂಡ ನಿಮ್ಗೆ ಆಲ್ಮೋಸ್ಟ್ ಅದು ಇಷ್ಟ ಆಗೇ ಆಗುತ್ತೆ. ಸೊ ಬಾಡಿ ಲೋಷನ್ಸಲ್ಲಿ ಯು ಕ್ಯಾನ್ ಡೆಫಿನೆಟ್ಲಿ ಕನ್ಸಿಡರ್ ದಟ್ ಬ್ರ್ಯಾಂಡ್. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಎಲ್ಲ ಟೈಮಲ್ಲೂ ನಾವು ಪರ್ಫ್ಯೂಮ್ಸ್ನ ಹಾಕ್ಕೊಳಕ್ಕಾಗಲ್ಲ, ಅಥವಾ ಎಲ್ಲ ಕಡೆ ಒಂಥರ ಪರ್ಫ್ಯೂಮ್ ಹಾಕ್ಕೊಂಡು ಹೋಗಬೇಕು ಅಂತಲೂ ಅನಿಸಲ್ಲ. ಅಂಥ ಟೈಮಲ್ಲಿ ಇನ್ಫ್ಯಾಕ್ಟ್ ಡಿಯೋ ಏನಾಗೋಗ್ಬಿಡುತ್ತೆ ಅಂತಂದರೆ, ಈಗ ಜಿಮ್ಗೆ ಹೋಗ್ಬೇಕಾದ್ರೆ, ವರ್ಕೌಟ್ಗೆ ಹೋಗ್ಬೇಕಾದ್ರೆ ಆ ಥರ ಟೈಮಲ್ಲಿ ಜಸ್ಟ್ ಒಂದು 2-3 hours ಅಂದರೆ ಡಿಯೋ ವರ್ಕೌಟ್ ಆಗುತ್ತೆ. ಬಟ್ ಫಾರ್ ಅ ಹೋಲ್ ಡೇ ಅಥವಾ ಆ ಥರ ಡಿಯೋಸ್ ಅಷ್ಟು ವರ್ಕ್ ಆಗಲ್ಲ, ಬಿಕಾಸ್ ಬೇಗ ಅದು ಹೊರಟೋಗ್ಬಿಡುತ್ತೆ ಅದರ ಫ್ರೇಗ್ರೆನ್ಸ್. ತುಂಬ ಹೊತ್ತು ಅದು ಲಾಂಗ್ ಲಾಸ್ಟಿಂಗ್ ಆಗಿರಲ್ಲ, ಎನಿ ಡಿಯೋಡ್ರೆಂಟ್ ಫಾರ್ ದಟ್ ಮ್ಯಾಟರ್. ಸೊ ಅಂಥ ಟೈಮಲ್ಲಿ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಅಂದರೆ ಈ ಬಾಡಿ ಮಿಸ್ಟ್ಗಳು ಏನು ಕರಿತೀವಿ, ದೀಸ್ ಆರ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್. ಸೊ ಇದರಲ್ಲಿ ನನ್ನ ಒಂದು 3 ಚಾಯ್ಸ್ ನಾನು ಪಿಕ್ ಮಾಡೋದಾದರೆ, ಅಗೇನ್ ಇದು ವಿಕ್ಟೋರಿಯಾ ಸೀಕ್ರೆಟ್ ಅವರ ಕಲೆಕ್ಷನ್ ಇದು. ಸೊ ಇದು ಎರಡೂ ಕೂಡ ಅಷ್ಟೇ, ವಿಕ್ಟೋರಿಯಾ ಸೀಕ್ರೆಟ್ ಅವರ ಲಿಮಿಟೆಡ್ ಎಡಿಷನ್ ಕಲೆಕ್ಷನಲ್ಲಿ ನಾನು ಪಿಕ್ ಮಾಡಿದ್ದು ಈ ಮಿಸ್ಟ್ಸ್ನ. ಆಲ್ಮೋಸ್ಟ್ ಒಂದು 2500 to 3000 ರೇಂಜಲ್ಲಿ ನಿಮ್ಗೆ ಇಷ್ಟು ದೊಡ್ಡ ಬಾಟಲ್ ಸಿಗುತ್ತೆ. ಏನಿಲ್ಲ ಅಂದರೆ ಒಂದು 6 ತಿಂಗಳಾದರೂ ಬರುತ್ತೆ. ನೀವು ಯಥೇಚ್ಛವಾಗಿ ಯೂಸ್ ಮಾಡಿದ್ರೂ ಕೂಡ 6 ತಿಂಗಳಿಂದ 8 ತಿಂಗಳು ಆರಾಮಾಗಿ ಬರುತ್ತೆ ಇದು. ಆದರೆ ದಿಸ್ ಇಸ್ ಮೈ ವೆರಿ ಫಸ್ಟ್ ಒನ್. ಸೊ ಅವರ ಒಂದು ಲಿಮಿಟೆಡ್ ಎಡಿಷನಲ್ಲಿ ಈ ಬೆರಿ ಎಲೆಕ್ಸರ್ ಅಂತ ಒಂದಿದೆ, ಓಕೆ. ಸೊ ಇದು ತುಂಬಾ ಒಂಥರ ಒಂದು ಈ ಬೆರೀಸ್ ಅಂದರೆ ಈ ಫ್ರೂಟ್ ಫ್ಲೇವರ್ ಇರೋವಂಥದ್ದು, ಸಕ್ಕತ್ತಾಗಿದೆ. ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ದಿಸ್. ಸೊ ಈ ಕಡೆ ಪರ್ಫ್ಯೂಮು ಬೇಡ, ಡಿಯೋಡ್ರೆಂಟು ಬೇಡ ಅನ್ನೋರು ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ದಿಸ್. ಸೊ ಮಿಸ್ಟ್ ಅಂದರೆ ಏನಪ್ಪ ಅಂತ ಅಂದರೆ, ಇದು ಪರ್ಫ್ಯೂಮ್ ಕೂಡ ಅಲ್ಲ, ಅಂದರೆ ಪರ್ಫ್ಯೂಮ್ ಅಷ್ಟು ಲಾಂಗ್ ಲಾಸ್ಟಿಂಗ್ ಆಗೂ ಇರಲ್ಲ, ಡಿಯೋ ಥರ ತುಂಬ ಬೇಗ ಅದರ ಫ್ರೇಗ್ರೆನ್ಸ್ ಹೊರಟೋಗ್ಬಿಡಲ್ಲ. ಬಟ್ ಒಂದು ಮೀಡಿಯಮ್, ಅದೆರಡಕ್ಕೂ ಮಧ್ಯೆ ಇರೋವಂಥದ್ದು. ಸೊ ಅದರ ಒಂದು ಸ್ಮೆಲ್ ಆಗಿರ್ಬೋದು ಅಥವಾ ಇದರ ಒಂದು ಪರ್ಫ್ಯೂಮ್ ಏನು ಲಾಸ್ಟ್ ಆಗುತ್ತೆ, ಸೊ ಎರಡೂ ಕೂಡ ಮೀಡಿಯಮ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಡೆಫಿನೆಟ್ಲಿ ಬಾಡಿ ಮಿಸ್ಟ್ಸಲ್ಲಿ ಟ್ರೈ ಮಾಡುತ್ತಿದ್ರೆ ವಿಕ್ಟೋರಿಯಾ ಸೀಕ್ರೆಟ್ ಅವರ ಬೆರಿ ಎಲೆಕ್ಸರ್ ಟ್ರೈ ಮಾಡಿ. ಆ್ಯಂಡ್ ಇದೇ ಥರನೇ ವಿಕ್ಟೋರಿಯಾ ಸೀಕ್ರೆಟ್ ಅವರ ಕೋಕೋನಟ್ ಪ್ಯಾಷನ್ ಅಂತ ಇದೆ. ಸೊ ವಿಕ್ಟೋರಿಯಾ ಸೀಕ್ರೆಟ್ ರೇಂಜ್ ಆಫ್ ಪರ್ಫ್ಯೂಮ್ಸಲ್ಲಿ ವೆನಿಲಾ ಆಗಿರ್ಬೋದು, ಬಾಂಬ್ಶೆಲ್ ಅವ್ರದ್ದು ನಂಬರ್ 1 ಪರ್ಫ್ಯೂಮ್. ಸೊ ನೀವು ಪರ್ಫ್ಯೂಮ್ನ ಯಾರು ತೊಗೊಳ್ಳೋದಾದರೆ, ಗಿಫ್ಟ್ ಕೊಡೋದಾದರೆ, ನಿಮಗೆ ತೊಗೊಳ್ಳೋದಾದರೆ ವಿಕ್ಟೋರಿಯಾ ಸೀಕ್ರೆಟ್ ಅವರ ಬಾಂಬ್ಶೆಲ್ನ ಟ್ರೈ ಮಾಡಿ. ಇಟ್ಸ್ ವೆರಿ ನೈಸ್, ತುಂಬಾ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಪರ್ಫ್ಯೂಮ್ ಅದು. ಸೊ ಅದು ಬಿಟ್ಟು ಅವರ ಒಂದು ಈ ಕೋಕೋನಟ್ ಬೇಸ್ಡ್ ಏನು ಫ್ಲೇವರ್ಸ್ ಇದೆಯಲ್ಲ, ವೆನಿಲಾ ಅಥವಾ ಕೋಕೋನಟ್ ಬೇಸ್ಡ್ ಫ್ಲೇವರ್ಸ್ ಕೂಡ ತುಂಬಾ ಇಷ್ಟ ಆಗುತ್ತೆ. ಎಷ್ಟೋ ಜನ ಹೆಣ್ಮಕ್ಳಿಗೂ ಕೂಡ ಈ ಫ್ರೂಟಿ ಅಥವಾ ಫ್ಲೋರಲ್ ಫ್ಲೇವರ್ಸ್ ಅಷ್ಟೊಂದು ಇಷ್ಟ ಆಗಲ್ಲ. ಅವ್ರಿಗೆ ವೆನಿಲಾ, ಕಾಫಿ, ಚಾಕ್ಲೇಟ್ ಈ ಥರ ಫ್ಲೇವರ್ಸ್ ತುಂಬಾ ಇಷ್ಟ ಆಗುತ್ತೆ. ಸೊ ಆ ಥರ ನೀವೇನಾದರೂ ಇಷ್ಟಪಡೋದಾದರೆ ದಿಸ್ ಇಸ್ ಒನ್ ಮೋರ್. ಸೊ ದಿಸ್ ಇಸ್ ಕೋಕೋನಟ್ ಪ್ಯಾಷನ್ ಅಂತ. ಇದು ಬರೀ ಪರ್ಫ್ಯೂಮ್ ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಇದರಲ್ಲಿ ಶಿಮ್ಮರ್ ಕೂಡ ಇದೆ. ಅಂದರೆ ನೀವು ಇದನ್ನು ಹಾಕ್ಕೊಂಡಾಗ ಬಾಡಿನಲ್ಲಿ ಆ ಶೈನ್ ಕೂಡ ಇರುತ್ತೆ, ಪ್ಲಸ್ ಇದರ ಒಂದು ಫ್ರೇಗ್ರೆನ್ಸ್ ಕೂಡ ಇರುತ್ತೆ. ಸೊ ಇದು ಫ್ಲೋರಲ್ ಕೂಡ ಅಲ್ಲ, ಫ್ರೂಟಿ ಕೂಡ ಅಲ್ಲ, ದಿಸ್ ಇಸ್ ಕೋಕೋನಟ್ ಆ್ಯಂಡ್ ವೆನಿಲಾ ಮಿಕ್ಸ್ಡ್ ಆಗಿರುವಂಥ ಒಂದು ಫ್ಲೇವರ್ ಇದ್ರದ್ದು. ಸೊ ಆಲ್ಮೋಸ್ಟ್ ಒಂಥರ ಒಂದು ಚಾಕ್ಲೇಟ್ ಥರನೇ ಫ್ಲೇವರ್ ಇದ್ರದ್ದು, ಓಕೆನಾ. ಸೊ ಡೆಫಿನೆಟ್ಲಿ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇಟ್ಸ್ ವೆರಿ ನೈಸ್. ಇದನ್ನು ಬಿಟ್ಟು ಒನ್ ಮೋರ್ ಮಿಸ್ಟ್ ನಾನು ಡೆಫಿನೆಟ್ಲಿ ರೆಕಮೆಂಡ್ ಮಾಡೋದು ಅಂತ ಅಂದರೆ, ಅಗೇನ್ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಅವರ 1000 ವಿಶಸ್ ಅಂತ ಒಂದಿದೆ. ಇನ್ ದ ಸ್ಟಾರ್ಸ್ ಆ್ಯಂಡ್ 1000 ವಿಶಸ್, ಇದೆರಡು ಇವರ ಒಂದು ಬ್ರ್ಯಾಂಡಲ್ಲಿರುವಂಥ ಬೆಸ್ಟ್ ಆಪ್ಷನ್ಸ್. ನೀವು ಟ್ರೈ ಮಾಡ್ಬೋದಾದಂಥದ್ದು. ಅದು ಹ್ಯಾಂಡ್ ಕ್ರೀಮ್ ಆಗಿರ್ಬೋದು, ಬಾಡಿ ಲೋಷನ್ ಆಗಿರ್ಬೋದು, ಅಥವಾ ಮಿಸ್ಟ್ ಆಗಿರ್ಬೋದು. 1000 ವಿಶಸ್ ಆ್ಯಂಡ್ ಇದು ಇನ್ ದ ಸ್ಟಾರ್ಸ್. ಸೊ ತುಂಬಾ ಫೇಮಸ್ ಆಗಿರುವಂಥದ್ದು ಇವರ ಬ್ರ್ಯಾಂಡಲ್ಲಿ. ಆ್ಯಂಡ್ ಇದನ್ನು ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಸೊ ಈ 1000 ವಿಶಸ್ದು ಬಂದು ಇದು ಫ್ಲೋರಲ್ಲೂ ಅಲ್ಲ, ಫ್ರೂಟಿನೂ ಅಲ್ಲ, ಅಟ್ ದ ಸೇಮ್ ಒಂಥರ ಈ ಆಂಬರ್ ಫ್ಲೇವರ್, ಅಂದರೆ ಒಂಥರ ಈ ಕರ್ಪೂರ
ಈ ಒಂದು ಒಂಥರ ಆ ಥರ ಫ್ಲೇವರ್ ಇದು. ಎಕ್ಸಾಕ್ಟಾಗಿ ಇದನ್ನು ಏನಂತ ಕರಿಬೇಕಿದ್ರು ಫ್ಲೇವರ್ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಹೇಳಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ಅದನ್ನೇ ಒಂಥರ ಈ ತುಂಬ ಒಂಥರ ಡಿವೈನ್ ಫ್ಲೇವರ್ ಇದ್ರದ್ದು. ಓಕೆ, ಈ ಮದುವೆ ಸಮಾರಂಭಗಳಲ್ಲಿ ಒಳ್ಳೆ ಒಂದು ಈ ತುಂಬ ಒಂಥರ ಟ್ರೆಡಿಷ್ನಲ್ ಆಗಿರುವಂಥ ಇವೆಂಟ್ಸ್ಗೆ ಎಲ್ಲದಕ್ಕೂ ಡೆಫಿನೆಟ್ಲಿ ಇದನ್ನು ಹಾಕೋಬೋದು. ಸಖತ್ತಾಗಿದೆ. ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ದಿಸ್ ಆಸ್ ವೆಲ್. ಓಕೆ, ಸೊ ನನ್ನ ಪರ್ಫ್ಯೂಮ್ ಕಲೆಕ್ಷನ್ ಬಗ್ಗೆ ಇವತ್ತು ಮಾತಾಡಿದ್ದಾಯಿತು. ಇನ್ನು ಬೇಸಿಕಲಿ ನಾನು ಆಗಲೇ ಹೇಳ್ದಂಗೆ ಯಾವ ಥರ ಪರ್ಸ್ನಾಲಿಟಿ ಇರೋರಿಗೆ ಯಾವ ಥರ ಪರ್ಫ್ಯೂಮ್ನ ಕೊಟ್ಟರೆ ಇಷ್ಟ ಆಗುತ್ತೆ ಅಂತ ನನ್ನ ಕೇಳೋದಾದರೆ, ಯೂಶಲಿ ಈ ತುಂಬ ಒಂಥರ ಈ ಕ್ಯೂಟಾಗಿ ಬಬ್ಲಿಯಾಗಿ ತುಂಬ ಫೆಮಿನೈನ್ ಪರ್ಸ್ನಾಲಿಟಿ ಇರೋಂಥವ್ರಿಗೆ ಡೆಫಿನೆಟ್ಲಿ ಇಟ್ಸ್ ವೆರಿ ಕಾಮನ್ ಫ್ಲೋರಲ್ ಅಥವಾ ಫ್ರೂಟಿ ಫ್ರೇಗ್ರೆನ್ಸ್ ಇರೋಂಥ ಒಂದು ಪರ್ಫ್ಯೂಮ್ಸ್ನ ಗಿಫ್ಟ್ ಮಾಡೋದು ಇಸ್ ದ ಬೆಸ್ಟ್ ಆಪ್ಷನ್. ಡೆಫಿನೆಟ್ಲಿ ಅದು ಅವ್ರಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ಈ ಕೆಲವ್ರಿಗೆ ಈ ಇಂಟೆನ್ಸ್ ಆಗಿರುವಂಥ ಫ್ಲೇವರ್ಗಳು ಇಷ್ಟ ಆಗಲ್ಲ. ಅವ್ರಿಗೆ ಮೈಲ್ಡಾಗೇ ಇರಬೇಕು ಪರ್ಫ್ಯೂಮು. ಅದು 1 hour ಇದ್ದು ಹೋಗ್ಬಿಟ್ರೂ ಪರವಾಗಿಲ್ಲ, ಬಟ್ ಮೈಲ್ಡಾಗೇ ಇರಬೇಕು ಅಂತ ಇಷ್ಟಪಡೋಂಥವ್ರು. ಅಂಥವ್ರಿಗೂ ಅಷ್ಟೇ ಈ ಒಂದು ಫ್ರೂಟಿ ಅಥವಾ ಈ ಫ್ಲೋರಲ್ ಫ್ರೇಗ್ರೆನ್ಸ್ ಇರುತ್ತೆ. ಸೊ ಆ ಒಂದು ಫ್ರೇಗ್ರೆನ್ಸ್ ಇರೋದನ್ನ ಪಿಕ್ ಮಾಡಿಕೊಂಡ್ರೆ ತುಂಬಾ ಬೆಟರ್ ಅಂತ ಅನಿಸುತ್ತೆ. ಈ ಜೆಂಟ್ಸ್ಗೆ ಕೊಡೋಂಥ ಪರ್ಫ್ಯೂಮ್ಸ್ ಬಗ್ಗೆ ನನಗೆ ಅಷ್ಟಾಗಿ ಐಡಿಯಾ ಇಲ್ಲ, ಬಟ್ ಲೇಡೀಸ್ ಪರ್ಫ್ಯೂಮ್ಸಲ್ಲಿ ನಾನು ಇವಾಗ ನಿಮ್ಗೆ ಏನೇನು ತೋರಿಸಿದೆ ಸೊ ಅದ್ರ ಬಗ್ಗೆ ಹೇಳ್ತಿದ್ದೀನಿ. ಸೊ ಆ ಥರ ಪರ್ಫ್ಯೂಮ್ಸ್ನ ಕೊಟ್ಟರೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಅದೇ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಟಾಮ್ ಬಾಯ್ಸ್ ಥರ ಸ್ವಲ್ಪ ಸ್ಟ್ರಾಂಗ್ ಹೆಡೆಡ್ ವುಮೆನ್ ಏನಿರ್ತಾರೆ, ಸೊ ಅವ್ರಿಗೆ ನಾನು ಆಗಲೇ ನಿಮಗೆ ತೋರಿಸ್ದಂಗೆ ಅದು ಶೋಪಾ ಆಗಿರ್ಬೋದು ಅಥವಾ ಈ ಗುಡ್ ಗರ್ಲ್ ರೇಂಜ್ ಆಫ್ ಪರ್ಫ್ಯೂಮ್ಸ್ ಏನಿರ್ಬೋದು, ಸ್ವಲ್ಪ ಸ್ಪೈಸಿ ಅಥವಾ ಮಸ್ಕ್ ಫ್ಲೇವರ್ ಇರುವಂಥ ಒಂದು ಪರ್ಫ್ಯೂಮ್ಸು ವಿಲ್ ಮೇಕ್ ಅ ಗ್ರೇಟ್ ಗಿಫ್ಟಿಂಗ್ ಆಪ್ಷನ್. ಅಫ್ಕೋರ್ಸ್ ಎಲ್ಲರದ್ದು ಕೂಡ ಪರ್ಸ್ನಲ್ ಚಾಯ್ಸಸ್ ಬೇರೆ ಬೇರೆ ಇರುತ್ತೆ, ಎಲ್ಲರದ್ದು ಕೂಡ ಪರ್ಸ್ನಾಲಿಟೀಸ್ ಬೇರೆ ಬೇರೆ ಇರುತ್ತೆ. ಬಟ್ ವೆನ್ ಯು ಕನ್ಸಿಡರ್ ಅ ಸೇಫ್ ಆಪ್ಷನ್, ಈ ಥರ ಕೊಟ್ಟರೆ ಇಂಥವರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ನನ್ನ ಒಂದು ಬಿಲೀಫ್. ಸೊ ನಾನು ಯೂಶ್ವಲಿ ಯಾರಿಗಾದ್ರೂ ಪರ್ಫ್ಯೂಮ್ ಗಿಫ್ಟ್ ಕೊಡಬೇಕಾದ್ರೂ ಕೂಡ ಇದನ್ನೇ ಮೈಂಡಲ್ಲಿ ಇಟ್ಕೊಂಡು ಗಿಫ್ಟ್ ಕೊಡೋದು. ಸೊ ದಿಸ್ ಇಸ್ ಇವಾಗ ಗಿಫ್ಟ್ ಕೊಡೋದಾದರೆ ದಿಸ್ ಇಸ್ ಅ ವೆರಿ ಸ್ಮಾಲ್ ಬೇಸಿಕ್ ನೋಟ್, ಇದನ್ನು ಕನ್ಸಿಡರ್ ಮಾಡ್ಕೋಬೋದು. ಇನ್ನು ತುಂಬ ಇಂಪಾರ್ಟೆಂಟ್ ಆಗಿರೋವಂಥದ್ದು ಒಂದು ಅಂತಂದರೆ, ಯಾವ ಟೈಮ್ ಆಫ್ ದ ಡೇನಲ್ಲಿ ಯಾವ ಥರ ಪರ್ಫ್ಯೂಮ್ ಅಥವಾ ಯಾವ ಥರ ಮಿಸ್ಟ್ಸ್ನ ಯೂಸ್ ಮಾಡಿದ್ರೆ ತುಂಬಾ ಇಂಪ್ರೆಸಿವ್ ಆಗಿರುತ್ತೆ ಅಂತ ಹೇಳೋದಾದರೆ, ಸೊ ಯೂಶಲಿ ನಾವು ಡೇ ಟೈಮಲ್ಲಿ ಯಾವಾಗಲೇ ನಾವು ಯೂಸ್ ಮಾಡೋದಾದರೂ ಕೂಡ ತುಂಬ ಇಂಟೆನ್ಸ್ ಆಗಿರುವಂಥ ಪರ್ಫ್ಯೂಮ್ಸ್ನ ಅಂಟಿಲ್ ಅನ್ಲೆಸ್ ಅದು ತುಂಬ ಒಂದು ಹೋಲ್ ಡೇ ಆಫ್ ವರ್ಕ್ ಇದೆ, ನನಗೆ ಇಡೀ ದಿನ ನಾನು ತುಂಬ ಬ್ಯುಸಿಯಾಗಿರ್ತೀನಿ, ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀನಿ, ಕೆಲಸ ಇರುತ್ತೆ ಅಂತ ಅನ್ನೋವರೆಗೂ ಕೂಡ ಆದಷ್ಟು ಮೈಲ್ಡ್ ಆಗಿರುವಂಥ ಪರ್ಫ್ಯೂಮ್ಸ್, ಒಂದು ವೆನಿಲಾ ಅಥವಾ ಕೋಕೋನಟ್ ಅಥವಾ ಚಾಕ್ಲೇಟ್ ಬೇಸ್ಡ್ ಪರ್ಫ್ಯೂಮ್ಸಿಗೆ ನಾನೊಂದು ಮಿಸ್ಟ್ ತೋರಿಸಿದ್ನಲ್ಲ ನಿಮಗೆ. ಸೊ ಈ ಕೋಕೋನಟ್ ಪ್ಯಾಷನ್ ಅಂತ ವಿಕ್ಟೋರಿಯಾ ಸೀಕ್ರೆಟ್ಸ್ ಅವ್ರದ್ದು ಈ ಥರದ್ದು, ಅಥವಾ ಟು ಹ್ಯಾವ್ ಅ ವೆರಿ ಸೇಫ್ ಆಪ್ಷನ್ ಈ ಫ್ಲೋರಲ್ ಅಥವಾ ಫ್ರೂಟಿ ಫ್ಲೇವರ್ಸ್ ಇರುವಂಥದ್ದನ್ನು ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ನೈಸ್. ಆ್ಯಂಡ್ ಅದೇ ಸೆಕೆಗಾಲ ಬಂತು ಅಂದಾಗ ಒಂದು ಸ್ವಲ್ಪ ಜಾಸ್ತಿ ಇಂಟೆನ್ಸ್ ಆಗಿರೋ ಥರದ್ದು, ಒಂದು ಸ್ವಲ್ಪ ಸ್ಪೈಸಿ ಆ ಒಂದು ನೋಟ್ಸ್ ಇರೋ ಥರದ್ದು, ಅಥವಾ ಸ್ವಲ್ಪ ಮಸ್ಕ್ ಆ ಒಂದು ಎಸೆನ್ಸ್ ಇರೋವಂಥದ್ದನ್ನು ಯೂಸ್ ಮಾಡಿದ್ರೂ ಕೂಡ ನಡೆಯುತ್ತೆ. ಇನ್ನು ನೈಟ್ ಟೈಮ್ಸ್ ಹೇಳೋದಾದರೆ ಡೆಫಿನೆಟ್ಲಿ ಅಫ್ಕೋರ್ಸ್ ನಾನು ಆಗಲೇ ತೋರಿಸಂಗೆ ದೀಸ್ ಆರ್ ದ ಕೈಂಡ್ ಆಫ್ ಆಪ್ಷನ್ಸ್. ನೀವು ಡೆಫಿನೆಟ್ಲಿ ಆ ಒಂದು ಮಸ್ಕ್ ಫ್ಲೇವರ್ ಇರೋದನ್ನು ಯೂಸ್ ಮಾಡ್ಬೋದು. ಸೊ ದ್ಯಾಟ್ ಇಸ್ ಫಾರ್ ದ ನೈಟ್. ಹೇಳಬೇಕು ಅಂತಂದರೆ ಆನ್ ಅ ವೆರಿ ಜನರಲ್ ನೋಟ್ ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಇದನ್ನೆಲ್ಲ ಹೇಳ್ತಿರೋದು. ನಾನು ಹೇಳ್ದಂಗೆ ಎಲ್ಲರ ಪರ್ಸ್ನಾಲಿಟಿ ಬೇರೆ ಇರುತ್ತೆ, ಎಲ್ಲರ ಒಂದು ಚಾಯ್ಸಸ್ ಬೇರೆ ಇರುತ್ತೆ. ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ ಈ ಪರ್ಫ್ಯೂಮ್ಗೆ ಸಂಬಂಧಪಟ್ಟಂಥ ಎಕ್ಸ್ಪರ್ಟ್ಸ್ನ ಕೊಡ್ತಾರೆ. ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಗೆ ಡೆಫಿನೆಟ್ಲಿ ನೀವು ಗೂಗಲ್ ಕೂಡ ಮಾಡ್ಬೋದು. ಆ್ಯಂಡ್ ನನಗೆ ತಿಳಿದಂಗೆ ನಾನು ಅದಕ್ಕೆ ರಿಲೇಟೆಡ್ ವ್ಲಾಗ್ಸ್ ಆಗಿರಲಿ, ಸೊ ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೋತಾ ಇರ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಯಾವ ಒಂದು ಮೈಂಡ್ ಸೆಟ್ಟನ್ನು ಇಟ್ಕೊಂಡು ಪರ್ಫ್ಯೂಮ್ಸ್ನ ಯೂಸ್ ಮಾಡ್ತೀನಿ ಅದಷ್ಟೇ ನಾನು ಶೇರ್ ಮಾಡ್ತಾ ಇರೋದು. ಓಕೆ, ಸೊ ಇನ್ನು ಸ್ಕಿನ್ ಟೈಪ್ ಅಂತ ಬರೋದಾದರೆ ಡೆಫಿನೆಟ್ಲಿ ಸೆನ್ಸಿಟಿವ್ ಸ್ಕಿನ್ ಟೈಪ್ ಇರುವಂಥವ್ರು ಆದಷ್ಟು ಪರ್ಫ್ಯೂಮ್ಸ್ನ ಅವಾಯ್ಡ್ ಮಾಡೋದೇ ಒಳ್ಳೆಯದು. ಬಿಕಾಸ್ ಪರ್ಫ್ಯೂಮ್ಸಲ್ಲಿ ಆಬ್ವಿಯಸ್ಲಿ ಅದರ ಒಂದು ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ನಿಮ್ಮ ಒಂದು ಸೆನ್ಸಿಟಿವ್ ಸ್ಕಿನ್ ಇದೆ ಅಂತ ಅಂದಾಗ ಡೆಫಿನೆಟ್ಲಿ ಅದು ರ್ಯಾಷಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂಥವ್ರು ಈಗ ರೋಲ್ ಆನ್ಸ್ ಆಗಿರ್ಬೋದು ಅಥವಾ ಈ ಬಾಡಿ ಲೋಷನ್ಸ್, ಸೆಂಟೆಡ್ ಬಾಡಿ ಲೋಷನ್ಸ್ ನನಗೇನು ತೋರಿಸ್ದೆ ನಿಮಗೆ, ಆ ಥರದನ್ನು ಯೂಸ್ ಮಾಡೋದು ಇಟ್ಸ್ ಆಲ್ವೇಸ್ ಅ ಸೇಫ್ ಆಪ್ಷನ್. ಸೊ ಅದನ್ನು ಬಿಟ್ಟು ಡ್ರೈ ಸ್ಕಿನ್ ಇರುವಂಥವ್ರು ಅಥವಾ ಆಯಿಲಿ ಸ್ಕಿನ್ ಇರುವಂಥವ್ರು ಅಥವಾ ಡ್ರೈ ಸ್ಕಿನ್ ಇರುವಂಥವ್ರು ಡೆಫಿನೆಟ್ಲಿ ಅವರ ಒಂದು ಟೇಸ್ಟ್ಗೆ ಅಥವಾ ಅವರ ಒಂದು ಪ್ರಿಫರೆನ್ಸಸ್ಗೆ ತಕ್ಕ ಹಾಗೆ ಈ ಒಂದು ಪರ್ಫ್ಯೂಮ್ಸ್ನ ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ಅದಕ್ಕೆ ನನಗೆ ಪರ್ಟಿಕ್ಯುಲರಾಗಿ ಅಂಥ ಡಿಫ್ರೆನ್ಸ್ ಅಂತ ಏನು ನನಗೆ ಕಂಡು ಬರೋದಿಲ್ಲ. ಬಟ್ ಒಂದೇನಪ್ಪ ಅಂತ ಅಂದರೆ, ಪರ್ಫ್ಯೂಮ್ಸ್ ಅಂತ ಬಂದಾಗ ಅದನ್ನು ಯಾವತ್ತೂ ಕೂಡ ಅಂಡರ್ ಆರ್ಮ್ಸ್ಗೆ ಯೂಸ್ ಮಾಡಬಾರ್ದು. ಪರ್ಫ್ಯೂಮ್ಸ್ನ ಯಾರು ಕೂಡ ಅಂಡರ್ ಆರ್ಮ್ಸ್ಗೆ ಯೂಸ್ ಮಾಡಲ್ಲ. ಅಂಡರ್ ಆರ್ಮ್ಸಲ್ಲಿ ನಾವು ಯೂಸ್ ಮಾಡೋದು ರೋಲ್ ಆನ್ ಅಥವಾ ಡಿಯೋನ ಮಾತ್ರ. ಓಕೆನಾ? ರೋಲ್ ಆನ್ಸ್ ಬಂದು ಸೇಫೆಸ್ಟ್ ಆಪ್ಷನ್.
ಸೊ ನಿಮ್ಗೆ ಓಕೆ, ನಿಮಗೆ ತುಂಬ ಸೆನ್ಸಿಟಿವಿಟಿ ಇಲ್ಲ ಅಂತಂದರೆ ನೀವು ಡಿಯೋಡ್ರೆಂಟ್ಸನ್ನು ಕೂಡ ಯೂಸ್ ಮಾಡ್ಬೋದು, ಅಥವಾ ಅದಕ್ಕೆ ತಕ್ಕಂಥ ಮೈಲ್ಡ್ ಡಿಯೋಡ್ರೆಂಟ್ಸನ್ನು ಯೂಸ್ ಮಾಡ್ಬೋದು. ಅದನ್ನು ಬಿಟ್ಟು ಅದು ಬಾಡಿ ಮಿಸ್ಟ್ ಆಗಿರ್ಬೋದು ಅಥವಾ ಪರ್ಫ್ಯೂಮ್ಸ್ ಆಗಿರ್ಬೋದು, ನೀವು ಅದನ್ನು ಅಂಡರ್ ಆರ್ಮ್ಸ್ ಅಥವಾ ಸೆನ್ಸಿಟಿವ್ ಏರಿಯಾಸ್ಗೆ ಅದನ್ನು ಡೆಫಿನೆಟ್ಲಿ ಅಪ್ಲೈ ಮಾಡಬಾರ್ದು. ಸೊ ಇನ್ನು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಇನ್ಫಾರ್ಮೇಷನ್ ನಾನು ಶೇರ್ ಮಾಡ್ಕೊಳ್ಳೋದಾದರೆ, ಓಕೆ, ಸೊ ಈಗ ಪರ್ಫ್ಯೂಮ್ಸ್ನ ಎಲ್ಲೆಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳೋದಾದರೆ, ವೆರಿ ಸಿಂಪಲ್. ಒಂದು ಇಲ್ಲಿ ಅಂದರೆ ನಿಮ್ಮ ಕಿವಿ ಎಕ್ಸಾಕ್ಟ್ಲಿ ಕಿವಿ ಕೆಳಗಲ್ಲ, ತುಂಬ ಕತ್ತು ಹತ್ರನೂ ಅಲ್ಲ. ಸೊ ಇದೆರಡಕ್ಕೂ ಮಧ್ಯೆ ಈ ಜಾಗದಲ್ಲಿ ಮತ್ತು ಈ ಜಾಗದಲ್ಲಿ ಅಪ್ಲೈ ಮಾಡ್ಕೋಬೇಕು. ಕೈಗಳಿಗೆ ಅಂದರೆ ಅಂಗೈ ಅಂತ ಏನು ಕೇಳ್ತೀವಿ, ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಸೊ ಇದು ಬೇಸಿಕ್, ಇಷ್ಟು ಅಪ್ಲೈ ಮಾಡಿಕೊಂಡ್ರೆ ಸಾಕು. ಕೆಲವರು ಆ್ಯಕ್ಚುಲಿ ಇಲ್ಲಿ ಅಂದರೆ ಕತ್ತಿನ ಹಿಂದೆನೂ ಕೂಡ ಅದನ್ನು ಅಪ್ಲೈ ಮಾಡ್ಕೋತಾರೆ, ವಿಚ್ ಯು ಕ್ಯಾನ್, ಅಥವಾ ಇಲ್ಲಿ ಆ್ಯಂಡ್ ಈ ಅಂಗೈಯಲ್ಲಿ ಸ್ಪ್ರೇ ಮಾಡಿಕೊಂಡ್ರೂ ಕೂಡ ಸಾಕು. ದೀಸ್ ಆರ್ ದ ವೆರಿ ಬೇಸಿಕ್ ಥಿಂಗ್ಸ್. ಸೊ ದಿಸ್ ವಾಸ್ ಮೈ ಪರ್ಫ್ಯೂಮ್ ಕಲೆಕ್ಷನ್. ಆ್ಯಂಡ್ ಪರ್ಫ್ಯೂಮ್ಸ್ ಬಗ್ಗೆ ನನಗಿರುವಂಥ ಒಪಿನಿಯನ್. ನನಗಂತೂ ಪರ್ಫ್ಯೂಮ್ಸ್ ಅಂದರೆ ಸಿಕ್ಕಾಪಟ್ಟೆನೇ ಇಷ್ಟ, ಆ್ಯಂಡ್ ಪರ್ಫ್ಯೂಮ್ಸ್ನ ಕಲೆಕ್ಟ್ ಮಾಡೋದು ಅಂದ್ರೂ ಇಷ್ಟ. ಸೊ ಹಾಗೆ ಅದ್ರ ಬಗ್ಗೆ ನನಗೆ ಗೊತ್ತಿರುವಂಥ ಎಲ್ಲ ಇನ್ಫಾರ್ಮೇಷನ್ನ ಕೂಡ ನಮ್ಮ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿತ್ತು ಅಂತ ಅಂದರೆ ಡೆಫಿನೆಟ್ಲಿ ಇದನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಕಲೀಗ್ಸ್ ಆಗಿರ್ಬೋದು, ಯಾರಿಗಾದ್ರೂ ಪರವಾಗಿಲ್ಲ, ಬಟ್ ಶೇರ್ ಮಾಡಿ. ಸೊ ನೀವು ಶೇರ್ ಮಾಡಿದಂಗೂ ಕೂಡ ಲೈಕ್ಸ್ ಆಗಿರಲಿ, ವ್ಯೂಸ್ ಆಗಿರಲಿ, ಸಬ್ಸ್ಕ್ರೈಬರ್ಸ್ ಆಗಿರಲಿ ಇನ್ಕ್ರೀಸ್ ಆದಂಗೂ ಕೂಡ ನಮಗೂ ಮೋಟಿವೇಶನ್ ಇರುತ್ತೆ, ಆ್ಯಂಡ್ ನನಗೂ ಕೂಡ ಖುಷಿ ಆಗುತ್ತೆ. ಮತ್ತಷ್ಟು ಇಂಥದ್ದೇ ವ್ಲಾಗ್ಸ್ನ ಮಾಡೋದಕ್ಕೆ ನನಗೂ ಕೂಡ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಗ್ರೇಟ್ ಮೋಟಿವೇಶನ್. ಓಕೆನಾ? ಸೊ ಥ್ಯಾಂಕ್ ಯು ಸೊ ಮಚ್. ಯಾರೆಲ್ಲ ಈ ವ್ಲಾಗ್ನ ನೋಡಿದ್ರೋ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಮತ್ತೆ ಇಂಥದ್ದೇ ಯಾವುದಾದ್ರೂ ಒಂದು ನನ್ನ ನಾಲೆಜ್ಗೆ ಗೊತ್ತಿರೋಂಥದ್ದು ಅಥವಾ ನನಗೆ ತಿಳಿದಿರೋಂಥದ್ದು ಅಥವಾ ನನ್ನ ಹತ್ರ ಇರೋಂಥದ್ದು ಯಾವುದೇ ರಿಲೇಟೆಡ್ ಆಗಿರೋಂಥ ವ್ಲಾಗ್ ಇದ್ದರೂ ಕೂಡ ಡೆಫಿನೆಟ್ಲಿ ಅದನ್ನು ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋತೀನಿ, ವ್ಲಾಗ್ ಮಾಡ್ತೀನಿ. ಸೊ ಹಾಗಾಗಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. And yes, thank you so much for watching Manasa's Manual.